ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ನಾವಂದ್ರೆ ಮಸ್ತ್ ಅದೀವಿ. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ವ್ಲಾಗ್. ಸೊ ಇವಾಗ ಪ್ರತಿಯೊಂದು ಕೆಲಸ ಮುಗೀತು. ಸ್ಟೇರ್ಸ್ ಮೆಟ್ಲ ಹತ್ತಿ ಬರೋ ತನಕ ಅಂತೂ ರಗಡಾತ್ ನನಗೆ. ಮೊದಲೇ ದಪ್ಪಾಗಿನಿ. ಎಷ್ಟೋ ಜನ ಕೇಳತ್ತೀರಿ ದಪ್ಪ ಯಾಕಾಗಿರಿ ಅಂಥೇಳಿ. ಏನು ಮಾಡಲಿರಿ ಗೈಸ್, ಟ್ಯಾಬ್ಲೆಟ್ ಎಫೆಕ್ಟ್ಸ್ ಅದ, ಬಿ ಪಿ ಲೋ ಅದ, ಕಂಟಿನ್ಯೂ ತೊಗೊಂಡು ಈ ನಮೂನಿ ಆಗೈತಿ. ಎಷ್ಟು ಇಳಿಸ್ಬೇಕಂತ ಹೇಳಿ ಟ್ರೈ ಮಾಡಿದ್ರು ಆಗತ್ತಿಲ್ಲ. ಸೊ ನೀವೇನಾದರೂ ಮನೆ ಮದ್ದಿದ್ರೆ ಹೇಳ್ರಿ, ಯಾಕಂದ್ರೆ ಆ ಪೌಡ್ರಿ ಈ ಪೌಡ್ರಿ ಎಲ್ಲ ತೊಗೊಂಡ್ಬಿಟ್ಟಿತ್ತು, ಏನೂ ಸ್ಲಿಮ್ ಆಗಂಗಿಲ್ಲ ಅದಕ್ಕೆ. ಸೊ ಹಾಗಾಗಿ ಇವಾಗ ಅರ್ವಿ ಒಗೆದಿದ್ದ ಒಣಗಿ ಹಾಕಕ್ಕೆ ಬಂದೀನಿ ರೀ. ಆಮೇಲೆ ಎಲ್ಲನೂ ಆಗೈತೆ ನಂದು. ಅಂದ್ರೆ ಅಡುಗೆ ಮಾಡೀನಿ, ಕಸ ಪರ್ಶಿ ಭಾಂಡೆ ಮತ್ತು ಗ್ಯಾನ್, ಆಮೇಲೆ ಪೂಜಾ ಪ್ರತಿಯೊಂದು ಮುಗೀತು. ನಿಮ್ಗೆ ಡೈಲಿ ರುಟೀನ್ ಹೇಳಾರ್ದು ಸಮಾಧಾನ ಇಲ್ಲ. ಇವಾಗ ಅರ್ವಿ ಮನೆಗೆ ಹೇಗೆ ಬನ್ನಿ ಆ್ಯಂಡ್ ಇವೆಲ್ಲ ಒಲ್ಲಿ ಅದು ಇಲ್ಲೆಲ್ಲ ಹಿಂಗೆಲ್ಲ ಜೋಡಿಸ್ಕೊಂಡಿದ್ದೀನಿ. ಬಾಂಡೆ ಡಬ್ಬ ಹಾಕಿದ್ರೆ ಮುಗೀತು. ಸೊ ಇವಾಗ ಏನಪ್ಪ ಅಂತಂದ್ರೆ ಸೂರ್ಯ ರೇಷನ್ ಅಕ್ಕಿ ಉಣ್ತಾನು, ನಾ ಅಂಗಡಿಯಾಗಿನ ಅಕ್ಕಿ ಉಣ್ತೀನಿ, ನನಗೆ ಅದ ರೂಢಿ ಐತಿ. ಸೊ ಇನ್ನೊಂದು ಏನಪ್ಪ ಅಂತಂದ್ರೆ ಸೋ ಅಂತ ಭಾಳ ಹಚ್ಚಾತೀನಿ, ಸಾರಿ, ಅದಕ್ಕೆ ಒಂದು ಸ್ವಲ್ಪ ಕ್ಷಮಿಸ್ರಿ. ಮತ್ತು ಏನು ಹಾಕಾವರೇ ಸೋ ಅನ್ನತ್ತಿ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ರೇಷನ್ ಅಕ್ಕಿ ಉಣ್ತಾನವ, ನನಗೆ ಊಟನೂ ಹೋಗಾತಿಲ್ರಿ ರೇಷನ್ ಅಕ್ಕಿದ ಅನ್ನೋದು, ಯಾಕೆ ಯಾರಿಗೆ ಗೊತ್ತಿಲ್ಲ. ಆಮೇಲೆ ಇಬ್ಬರು ಒಂದ ಮಾಡ್ಕೋಬೇಕಂತಂದ್ರೆ ಅವ್ನಿಗೆ ಇದು ಹೋಗಂಗಿಲ್ಲ, ಯಾಕಂದ್ರೆ ಭಾಳ ಉದುರು ಆಕೈತಿ. ಮತ್ತು ನಾ ಎಷ್ಟೋ ಮೆತ್ತಗೆ ಮಾಡ್ರೂ ಅವ್ನು ತಿನ್ನಂಗಿಲ್ಲ ರೀ ಇದನ್ನು, ಯಾಕಂದ್ರೆ ಅವ್ನು ರೇಷನ್ ಅಕ್ಕಿನ ಇಷ್ಟಪಡ್ತಾನೆ. ಅದಕ್ಕೆ ಅವ್ನು ಪೂರ್ತಿ ಕಷ್ಟ ಅದನ್ನು ಹಾಕೀನಿ. ಈಗ ನಾನು ಪೂರ್ತಿ ಕಷ್ಟ ಅಂಗಡಿಯಾಗಿನ ಅಕ್ಕಿ ಹಾಕಬೇಕು ಅಂತ ಅನ್ಕೊಂಡೀನಿ. ಯಾಕಪ್ಪ ಅಂತಂದ್ರೆ ನನಗೆ ನಿನ್ನೆ ನೈಟ್ ಎಲ್ಲ ಬರೀ ವಾಮಿಟ್ ಆಗೈತೆ ರೀ. ಅನ್ನದ ಸಲುವಾಗಂತಲ್ಲ, ಸುಸ್ತೊಂದು ಆಗತೈತಿ. ಸೊ ಹಾಗಾಗಿ ಇನ್ನೊಂದು ಏನಪ್ಪ ಅಂತಂದ್ರೆ ನಾ ಯಾವತ್ತೂ ಸೂರ್ಯ ನನ್ನ ಜೊತೆ ಇದ್ದಾಗ, ಅವ್ರ ಮನ್ಯಾಗ ನಾ ಇದ್ದಾಗ ಅಥವಾ ನಮ್ಮ ಮನ್ಯಾಗೂ ಒಂದು ವೇಳೆ ಇದ್ದಾಗ ನಾ ಯಾವತ್ತೂ ಸ್ಯಾರಿ ಉಟ್ಕೊಂಡೇ ಇಲ್ಲ. ಸೊ ಇವಾಗ ನಾ ಏನು ಮಾಡ್ತೀನಿಪ್ಪ ಅಂತಂದ್ರೆ ಸ್ಯಾರಿ ಉಟ್ಕೋತೀನಿ, ಅವ್ನ ರಿಯಾಕ್ಷನ್ ಹಿಂಗಿರ್ತೈತಿ, ಏನು ರಿಯಾಕ್ಟ್ ಮಾಡ್ತಾನೋ ಅಂತ ಹೇಳಿ ನೋಡ್ಬೇಕಂತ ಅನ್ಸಾತೈತಿ. ಸೊ ಹಾಗಾಗಿ ಅಂದ್ರೆ ಎಲ್ಲರೇ ಹೋಗ್ಬೇಕಾದ್ರೆ ಸ್ಯಾರಿ ಉಟ್ಕೊಂಡೇನಿ, ಆದ್ರೆ ಹಿಂಗಿದ್ದಾಗ ಅಂದ್ರೆ ಲೈಕ್ ಏನಂತಾರಿ ಮನೆ ಒಳಗೆ ಇದ್ದಾಗ ಉಟ್ಕೊಂಡಿಲ್ಲ ನಾನು. ಸೊ ಅದರ ಸಲುವಾಗಿ ಏನು ಮಾಡಲಿ ಹೆಂಗೆ ಮಾಡಲಿ ಅಂತ ಹೇಳಿ ವಿಚಾರ ಮಾಡತ್ತೇನ. ನೋಡೋಣ ರಿಯಾಕ್ಷನ್ ಹೆಂಗಿರ್ತೈತಿ ಅಂತೇಳಿ. ನನಗಂತೂ ಕ್ಯೂರಿಯಾಸಿಟಿ ಐತಿ, ಲೈಕ್ ಯಾವ ಥರ ರಿಯಾಕ್ಷನ್ ಇರ್ತೈತಿ ಅಂಥೇಳಿ. ಸೊ ಸ್ಯಾರಿ ಉಟ್ಕೋಬೇಕಂತಂದ್ರೆ ನನಗೆ ನಿರ್ಗಿ ಮಾಡೋಕ್ಕೊಂದು ಬರೋಂಗಿಲ್ಲ, ಟು ಬಿ ಹಾನೆಸ್ಟ್. ಬಂದೆ ಹಾಂ, ಸ್ಯಾರಿ ಉಟ್ಕೋಬೇಕಂದ್ರೆ ನನಗೆ ನಿರ್ಗಿ ಮಾಡೋಕ್ಕೂ ಒಂದು ಬರೋಂಗಿಲ್ಲ ರೀ. ಜಸ್ಟ್ ಒಂದು ಪಿನ್ನ ಹಚ್ಬೋದು, ಅಂದ್ರೆ ಹಿಂಗೆ ಫುಲ್ ಸೆರಗ್ ಬಿಡ್ಬೋದು ಅಷ್ಟು. ಬಟ್ ನನಗೆ ನೀರಿಗೆ ಮಾಡಿ ಪ್ಲೇಟ್ಸ್ ಅದು ಮಾಡಿ ಕ್ಯಾಶಿ ಪ್ಲೇಟ್ಸ್ ಅಂತಾರೆ ಗೊತ್ತಿಲ್ಲ ನನಗೆ, ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡ್ರಿ. ಆಮೇಲೆ ಇವೆಲ್ಲ ಮಾಡೋಕ್ಕೆ ಬರೋಂಗಿಲ್ಲ ರೀ ನನಗೆ. ಸೊ ಏನು ಮಾಡೋದು ಗೊತ್ತಾಗತ್ತಿಲ್ಲ. ಬಟ್ ಟ್ರೈ ಮಾಡೋಕ್ಕೆ ಏನು ಹೋಗೋದದ ಹೇಳ್ರಿ, ಟ್ರೈ ಮಾಡ್ಬೋದಲ್ಲ. ಸೊ ಹಾಗಾಗಿ ಇವಾಗ ಉಟ್ಕೋಬೇಕನ್ನತ್ತೀನಿ. ಇಷ್ಟು ಅನ್ನ ಆಗಲಿ ಇದೆಲ್ಲ ಮಾಡಿ ಕ್ಯಾಶಿ ಆಮೇಲೆ ಉಟ್ಕೊಂಡ್ರೆ ಆಗ್ತೇನೆ. 9 ಆಯ್ತು ಆಲ್ರೆಡಿ, ನಂದು ಅಲಾರಾಮ್ ಹೊಡೆಯತೈತಿ. ನೀನೆಲ್ಲ ಮೊನ್ನೆ ವಿಡಿಯೋದಾಗ ರಿಂಗ್ ತೋರಿಸು ಅಂತ ಹೇಳಿದ್ದೀರಿ, ನಿಮ್ಮ ಲೆಫ್ಟ್ ಹ್ಯಾಂಡ್ ಒಳಗಿರುವಂಥ ರಿಂಗ್ ತೋರಿಸ್ರಿ, ಸ್ಕ್ರೀನ್ಶಾಟ್ ಹೊಡ್ಕೋತೀನಿ ಅಂತಂದಿರಿ. ಸೊ ನೋಡಿರಿ, ಇವೆಲ್ಲ ಸಿಲ್ವರ್ ಅದಾವು, ರೆಡ್ ಸ್ಟೋನ್ದ ಇಟ್ಕೊಂಡೀನಿ. ಆ್ಯಂಡ್ ಇದು ಒಂದು ಬಂಗಾರದ ಐತ್ರಿ ಗೈಸ್, ನೋಡ್ರಿ ಹಾಕಿದ್ದಿದೆ. ಮತ್ತು ಪೂಜಾ ಮಾಡಿನಲ್ಲ ಕೈ ಕೆಂಪನಿ, ಇದೊಂದು ಬಂಗಾರದ ನಮ್ಮ ಮಮ್ಮಿ ಕೊಡ್ಸ್ಯಾರ. ನಾನು ನಮ್ಮ ಮಮ್ಮಿ ತೊಗೊಂಡೆ. ಆಮೇಲೆ ಇವು ಹಿಂಗೆ ಸ್ಕ್ರೀನ್ಶಾಟ್ ಹಿಡ್ಕೊಂಡ್ರಿ. ಓಕೆ, ಸೊ ಫೈನಲಿ ಸ್ಯಾರಿ ಉಟ್ಕೊಂಡು ಆ್ಯಂಡ್ ಮೇಕಪ್ ಅಂತ ಏನು ಮಾಡ್ಕೊಂಡಿಲ್ಲ, ಜಸ್ಟ್ ಲಿಪ್ಸ್ಟಿಕ್ ಆಮೇಲೆ ಸಿಂದೂರ್ ಅಷ್ಟು ಹಚ್ಕೊಂಡು. ಸೊ ಬ್ಯಾಂಗಲ್ಸ್ ಹಾಕ್ಕೊಂಡೆ. ಬಿಸಿಲಿಗೆ ಫುಲ್ ಬ್ರೈಟ್ ಕಾಣತೈತಿ. ಸೊ ಹಿಂಗೆ ಹೋಗಿ ತೋರಿಸ್ತಿದ್ದೆ ಒಂದು ನಿಮಿಷ. ಸೊ ಹೆಂಗೆ ಕಾಣಿಸತೈತೆ ಅಂತೇಳಿ ಇದು ಪಟ್ಕೊಂಡು ಬಿದ್ದಬಿಡ್ತೈತಿ, ಏನು ಮಾಡೋದು. ಓಕೆ ಹಾಂ, ಓಕೆ ಕಾಣಿಸತ್ತಲ್ಲ ನೀವು ಕರೆಕ್ಟಾಗಿ. ಸೊ ಈ ಥರ ಸ್ಯಾರಿ ಉಟ್ಕೊಂಡೀನಿ. ಆ್ಯಂಡ್ ಅವ್ನು ಬಂದ ಕೂಡ ರಿಯಾಕ್ಷನ್ ಹೆಂಗಿರ್ತೈತಿ ಅಂತ ಹೇಳಿ ನೋಡೋಣ. ಚಲೋ ಕಾಣಿಸತೈತಿ, ನೀವು ಹೇಳ್ರಿ ಹೆಂಗೆ ಕಾಣಿಸತ್ತೀನಿ ಅಂತೇಳಿ. ನಂಗೆ ಆ್ಯಕ್ಚುಲಿ ಹಿಂಗೆ ನೀರಿಗೆ ಮಾಡ್ಕೊಳಕ್ಕದು ಬರೋಂಗಿಲ್ಲ. ಸೊ ಅಷ್ಟು ಮಟ್ಟ ಹಿಂಗೆ ಹಾಕ್ಕೊಂಡಿರ್ತೀನಿ ಸದ್ಯಕ್ಕೆ. ಫುಲ್ ಗರಂ ಐತಲ್ಲ, ಸೊ ಹಾಗಾಗಿ ಎಲ್ಲ ಇರಲಿ ಬಿಡ್ರಿ ಹಿಂಗೆ ಹಾಕೋತೀನಿ, ಯಾಕಂದ್ರೆ ಮತ್ತೆ ದಪ್ಪು ಕಾಣಿಸ್ತೀನಿ ಅದ್ರಾಗೆ. ಸೊ ಹಿಂಗೆ ಇಟ್ಕೊಂಡಿರ್ತೀನಿ ಈಗ ಸದ್ಯಕ್ಕೆ. ಬರೋ ಮಟ್ಟ ವೆಯ್ಟ್ ಮಾಡ್ತಾನೆ. ಈಗ 10 ಗಂಟೆ ಆಗೈತಿ, 10:15 ಇಲ್ಲಾಂದ್ರೆ 11 ಗಂಟೆಗೆ ಬರ್ತಾನು. ಸೊ ಏನು ಎಕ್ಸ್ಪ್ರೆಷನ್ ಕೊಡ್ತಾನು, ಏನು ರಿಯಾಕ್ಟ್ ಮಾಡ್ತಾನು ಅಂತೇಳಿ ನೋಡೋದೈತೆ ನನಗೆ. ಆ್ಯಕ್ಚುಲಿ ಕ್ಯೂರಿಯಾಸಿಟಿಯಿಂದ ಕಾಯತ್ತೇನೆ, ಲೈಕ್ ಹೆಂಗಿರ್ತೈತೆ ಅವ್ನ ಎಕ್ಸ್ಪ್ರೆಷನ್ ಅಂಥೇಳಿ. ಈಗ 11:15 ಆಗೈತೆ ರೀ, ಇನ್ನೂ ಸೂರ್ಯ ಬಂದಿಲ್ಲ. ಅಷ್ಟು ಮಟ್ಟ ಮೆಣಸಿನ್ಕಾಯಿ ಇದನ್ನು ಹುರಿಬೇಕನ್ನತ್ತೇನೆ. ಅವ ಖಾರ ಇದ್ದಿದ್ದು ಮೆಣಸಿನ್ಕಾಯಿ ತಿನ್ನಂಗಿಲ್ಲ, ಬಟ್ ನಂಗೆ ಖಾರ ಇದ್ದಿದ್ದು ಮೆಣಸಿನ್ಕಾಯಿ ಇಷ್ಟ. ಅಟ್ಲೀಸ್ಟ್ ಅಷ್ಟು ಗಂಟಾರೆ ಇದನ್ನೇ ಮಾಡ್ಬೇಕಂತ ಹೇಳಿ ಈಗಷ್ಟೇ.
ಸೊ ಹಿಂಗೆ ನಡಕ್ಕೆ ಹೋದ ಅದ್ರೊಳಗೆ ಜೀರಿಗೆ ಮತ್ತು ಅದು ಜೀರಿಗೆ ಆ್ಯಕ್ಚುಲಿ ಸಣ್ಣ ಆಗ್ಬೇಕು, ಬಟ್ ಸಣ್ಣ ಆಗಕ್ಕೆ ಈಗ ಸದ್ಯಕ್ಕೆ ಮಿಕ್ಸರ್ ಇಲ್ಲ ಈ ಕಡೆ. ಮಮ್ಮಿ ಕೊಡೋಸನ ಅಂತಾರೆ ಮಿಕ್ಸರ್, ರೊಕ್ಕ ಕೊಟ್ಟಾಡ್ರಿ ತಗೋ ಅಂಥೇಳಿ, ಬಟ್ ತರಕ್ಕೆ ಹೋಗ್ಬೇಕಲ್ಲ. ಈಗ ಅಷ್ಟು ಮಟ್ಟ ಇದ್ರೆ ಎಣ್ಣೆ ಹಾಕ್ಬೇಕು, ತವಾನ ಟೇಸ್ಟ್ ಹಾಕೋ ಅಷ್ಟು. ಎಣ್ಣೆ ಹೌದು ಇಲ್ಲೋ ಅನ್ನೋಂಗೆ ಅಷ್ಟು ಇಲ್ಲ ನೋಡ್ರಿ, ಇಷ್ಟು. ಬರೀ ಹುರಿಯೋ ಪೂರ್ತಿ ಅಷ್ಟೇ ಅಲ್ಲ, ಹುರಿದ್ಮೇಲೆ ಊಟ ಮಾಡೋದು ಮುಂದೆ ಏನೇನು ಮಾಡಿದ್ದೇನೆ ಅಂಥೇಳಿ ಅವ ರಿವ್ಯೂ ಕೊಡ್ತಾನೆ, ಬರ್ರಿ ಕೇಳೋಣಂತವ. ಆಮೇಲೆ ಇನ್ನೊಂದು ಏನಂತಂದ್ರೆ ಇಲ್ಲಿ ಕಟ್ ಮಾಡ್ಕೊಂಡು ನನ್ನ ಕೈ ಚಾಕುಲ್ಲೇ ಹೆಚ್ಚಾಗಿ ಹೋಗಿ ಹರಿತ್ರೆ ನಾರೇ ಏನು ಮಾಡಲಿ. ಅವು ಬರೋ ಮಟ್ಟಿಗೆ ವೆಯ್ಟ್ ಮಾಡೋದ. ಈಗ ನನ್ನ ತಾಳಿ ಹಿಂದೆ ಹೋಗಿತ್ತು. ಎಲ್ಲರಿಗೂ ಏನು ಅನ್ನಿಸ್ತೈತಿ, ಹಿಂಗೆ ಚೈನ್ ಅನ್ನಿಸ್ತೈತೆ. ಆ್ಯಕ್ಚುಲಿ ತಾಳಿ ರೀಲ್ಸ್ದಾಗ ಅದನ್ನು ಹಿಂದೆ ಹಾಕ್ಕೊಂಡಿರ್ತೇನೆ ರೀ. ಎಲ್ಲೋತವ ಅವು ಪಿನ್. ಹಾಂ ಓಕೆ ಗೈಸ್, ಹುರಿತೀನಿ, ಆಮೇಲೆ ಸಿಗ್ತೇನೆ. ಇಲ್ಲ ನಿನ್ನ ಸಲುವಾಗಿ ಇಟ್ಕೊಂಡು ನಿನ್ನ ರಿಯಾಕ್ಷನ್ ಹೆಂಗಿರ್ತೈತೆ ನೋಡಕ್ಕೆ. ಅದೇ ಹೇಳೋದಿಲ್ಲ, ನಿನ್ನ ಸಲುವಾಗಿ ಇಟ್ಕೊಂಡು ನಿನ್ನ ರಿಯಾಕ್ಷನ್ ಹೆಂಗಿರ್ತೈತೆ ಅಂತ ನೋಡಕ್ಕೆ. ಬಾ ನಾಷ್ಟ ಮಾಡೋದು. ಹಿಂಗೆ ಸಿಂಪಲ್ ಕಾಣ್ಬೇಕು, ಮಸ್ತ್. ನನಗೆ ಭಾಳ ಇಷ್ಟ ಹಿಂಗೆ. ಸಾರಿ ಉಟ್ಕೊಂಡು ಚಲೋ ಅನಿಸುತ್ತಾ, ಹಾಕ್ಬಾರ್ದಂದ್ರೆ ಇಲ್ಲ ಬೇರೆ ಟಿ ಶರ್ಟ್ ಇದು ಮಾಡಕ್ಕ. ನಾನು ಅಂತೀನಿ ಚುಡಿ ಹಾಕ್ಕೊಂತೀನಿ ಮನೆ ಹೋಗಿದ್ದಾಗ, ಇಲ್ಲಂದ್ರೆ ಹಿಂಗಿದ್ರೆ ನಡು ಮಸ್ತ್. ನಾ ಕೆಲಸ ಮಾಡೋ ಟೈಮ್ಗೆ ಕಾಲ್ ಮಾಡಿ ಹೇಳ್ತೇನೆ ಸರ್ಪ್ರೈಸ್ ಐತಿ ನನಗೆ. ಕಾಲ್ ಮಾಡಿ ಹೇಳಿ, ನೀವು ಮೆಸೇಜ್ ಮಾಡಿ ಹೇಳಿದ್ಲ ಮಾರ್ನಿಂಗ್ ಒಂದು ಸರ್ಪ್ರೈಸ್ ಐತಿ ಅಂತ. ಏನನ್ನ ಅದನ್ನ ಯೋಚನೆ ಮಾಡ್ತೀನಿ, ಏನು ಸರ್ಪ್ರೈಸ್ ಅಂತ ಭಾಳ ವಿಚಾರ ಮಾಡ್ತೀನಿ. ಬಂದು ನೋಡ್ಲಿಕ್ಕೆ ಹಿಂಗೆ ನಾಷ್ಟ ಮಾಡ್ತೇವೆ. ಈಗ ನಾವು ಭಾಳ ಸಿಗೈತಿ, ಟೈಮ್ ಭಾಳ ಆಗೈತಿ. ಏನೇನು ಮಾಡಿದಾಗ ನಾಷ್ಟ ತೋರಿಸ್ತೇನೆ ನೋಡಿ. ಈಗ ತೋರಿಸಿದ್ರೆ ನೋಡಿದಾಗ ತೋರಿಸಿಲ್ಲ. ಇವತ್ತಿನ ನಾಷ್ಟ ನೋಡಿ ಏನೇನು ಮಾಡಿದಾಗ ಚೌಳಿಕಾಯಿ ಭಾಜಿ, ಹಾಂ ಬೀನ್ಸ್ ಭಾಜಿ, ಮತ್ತು ಸೌತೆಕಾಯಿ, ಉಪ್ಪಿನಕಾಯಿ, ಮೆಣಸಿನ್ಕಾಯಿ ಎಲ್ಲ ಕಾಯಿ ಸಾಂಬಾರ. ಇದು ನನ್ನ ಪೂರ್ತಿಗೆ ರೈಸ, ಆಕಿನ ಪೂರ್ತಿಗೆ ಅಲ್ಲಿ ಮಾಡ್ಕೊಂಡ ಹೇಳಿದೆ. ಸರಿ ನಾಷ್ಟ ಮಾಡ್ತೀವಿ, ಮತ್ತೆ ಮುಂದೆ ಏನೇ ಮಾಡ್ತಾರೆ ತೋರಿಸ್ತೇವೆ. ಹೋಪ್ ಸೊ ಸೂರ್ಯಾಗ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಲುಕ್ಕ. ಆ್ಯಂಡ್ ಯಾರೋ ನಿನ್ನೆ ಬ್ಲಾಗಿಗೆ ಕಮೆಂಟ್ ಹಾಕಿದಾರು 24 hours ಸ್ಯಾರಿ ಚಾಲೆಂಜ್ ಮಾಡಿರಿ ಅಂತ ಹೇಳಿ. ಸೊ ಗೈಸ್ ಈಗ ಒಂದು 2 ತಾಸು ಆತೇನೋ ನೋಡ್ರಿ. 1 ತಾಸು ಆತೇನೋ 2 ತಾಸು ಆತೇನೋ 1.5 ತಾಸು ಆತೇನೋ. ಇವಾಗ ಸಾಕಾತು ನನಗೆ. ಇನ್ನು 24 ತಾಸು ಅಂದ್ರೆ ಅಯ್ಯೋ ಅದು ಈ ಶೆಕ್ಕಿ ಒಳಗೆ ಮಾಡೋಣಂತ್ರಿ. ಬಟ್ ಯಾವಾಗರೇ ಒಮ್ಮೆ ಮಾಡೋಣಂತ. ಈಗ ಸದ್ಯಕ್ಕೆ ಈಗ ಇಷ್ಟಿರಲಿ, ಈಗ ಪಟ್ಕನ್ ಹೋಗಿ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೇವಂತೆ. 5:30 ಆಯ್ತು, ಇನ್ನೂ ಸೂರ್ಯ ಬಂದಿಲ್ಲ. 4 ಗಂಟೆಗೆ ಕಾಲ್ ಮಾಡಿದ್ದೆ ನಾನು ಅವನಿಗೆ. CNG ಹಾಕಿಸ್ಕೊಳಕ್ಕೆ ಹೋಗಿದ್ದೇನೆ ಅಂತಂದ. ಆಮೇಲೆ ತಾನ ಕಾಲ್ ಮಾಡಿ ಹೇಳ್ದ ನಮ್ಮ ಮನೆಗೆ ಹೊಂಟೇನೆ ಅಂಥೇಳಿ. ಇನ್ನೂ ಒಟ್ಟ ಬಂದಿಲ್ಲ. ಸೊ ಚಹಾ ಬಿಸಿ ಮಾಡೋಕ್ಕಿಟ್ಟೇನಿ. ಈಗ ನಂಗೆ ಸಣ್ಣಾಕಿದ್ದಾಗಿಂದ ಚಹಾ ಕುಡಿದಿಲ್ಲ. ನಾನು ಚಹಾನು ಕುಡಿಯಂಗಿಲ್ಲ, ಹಾಲು ಕುಡಿಯಂಗಿಲ್ಲ. ಬಟ್ ಇವಾಗ ನಿನ್ನಿಂದ ನೋಡ್ರಿ ಕುಡಿಬೇಕಂತ ಅನ್ಸದೆ. ಚಹಾ ಈಸ್ ಒಂಥರ ನಶೆ ಅನ್ನಿಸ್ಬಿಟ್ಟೈತಿ ಕುಡಿಬೇಕಂತ ಹೇಳಿ. ಅದಕ್ಕೆ ಚಹಾ ಬಿಸಿ ಮಾಡ್ಕೊಳತ್ತೀನಿ. ಬಿಸಿ ಮಾಡೋಷ್ಟ್ರಾಗ ಬಂದ್ರೆ ಕುಡಿತೀವಿ, ಇಲ್ಲಾಂದ್ರೆ ಒಬ್ಬಾಕಿ ಕುಡಿತೀನಿ ರೀ. ಅಲ್ಲಿ ಕುಡಿ ಬಂದಿರ್ತಾನಲ್ಲ ಹೆಂಗಿದ್ರು. ಸೊ ಸೂರ್ಯ ಈಗ ಬಂದ. ಆ್ಯಂಡ್ ಚಾಕ್ಲೇಟ ಮತ್ತು ಹನಿ ಕೇಕ್ ತೊಗೊಂಡು ಬಂದನ್ರಿ. ಆಮೇಲೆ ಐಸ್ ಬ್ರೇಕರ್ಸ್ ಇದನ್ನು ತೊಗೊಂಡು ಬಂದನ್ರಿ. ಈಗ ನಾ ಚಹಾ ಹಾಕಬೇಕು. ನಾವಿಬ್ರು ಹಿಂಗೆ ರೆಡಿಯಾಗಿ ಎಲ್ಲ ಹೊಂಟೇವಪ್ಪ ಅಂತಂದ್ರೆ ದೋಸ್ತಂದಾಗ ಕುಬಸೈತಿ. ಅದ್ರ ಸಲುವಾಗಿ ನಾವು ಫಂಕ್ಷನ್ ಹೊಂಟೇವಿ. ನಮ್ಮನ್ನು ಇನ್ವೈಟ್ ಮಾಡಿದಾಗ ದೋಸ್ತಂದಲ್ಲಿ ಹೆಂಡತಿದು ಕುಬಸೈತಿ, ಅದಕ್ಕೆ ಹೊಂಟಿದ್ದೀವಿ ನಾವು. ಸೀಮಂತ ಕಾರ್ಯಕ್ರಮ ಅಂತಲ್ಲ. ಸೊ ಹಾಗಾಗಿ ಇಬ್ಬರು ರೆಡಿಯಾಗಿ ಹೊಂಟೀವಿ. ಕರ್ದಾರು ಅಲ್ಲಿ ಹೋದ್ಮೇಲೆ ಏನೇನು ಮಾಡ್ತೀವಿ, ಹೆಂಗೆ ಅವ್ರು ಏನೇನು ಮಾಡಿದ್ದಾರೆ ಅಂತೇಳಿ ನೋಡೋಣ ಅಂತ ಬರ್ರಿ. ಸೊ ಗೈಸ್ ಈಗ ಸ್ಟೇಜ್ ಮೇಲೆ ಹೋಗಿ ಬಂದು ಕುಂತೇವ್ರಿ. ಸಾಹೇಬ್ರೆ ಏನೋ ತಿನ್ನತ್ತಾನ ನೋಡ್ರಿ. ಹಾ ನೋಡ್ರಿ ಏನು ಅಡುಗೆ ಮಾಡ್ಸ್ಕೊಂಡು ಅಡುಗೆ ಮಾಡ್ಸ್ಕೊಂಡು ಹೋಗ್ತೀವಿ. ಇಲ್ಲ ಹಂಗೆ ಹೋಗ್ತೀವಿ. ಹೌದು. ಸೊ ಗೈಸ್ ಇವಾಗ ಊಟ ಮಾಡಕ್ಕೆ
ಸಾಹೇಬ್ರು ಇಲ್ಲಿ ಕುಂತಾರು. ಈಗ ಜಸ್ಟ್ ಟೊಮಾಟ ಕುಂತ ಹಸಿವಾತ್ರ ನಮ್ಮ ಸಲ ಕೊಟ್ಟುಬಿಟ್ಟು ನಾವು ಊಟ 9:30 ಆಯ್ತು ಆಲ್ರೆಡಿ. ಸೊ ಇದು ಊಟ ಮಾಡಕ್ ಇವಾಗ ಮನೆಗೆ ಹೊಂಟಿವ್ರಿ. 10 ಗಂಟೆ ಆಯ್ತು. ಮನಿಯೊಳಗೆ ಅವ್ರ ಮನಿಯೊಳಗೆ ಕುತ್ಕೊಂಡಿದ್ವಿ. ಆ್ಯಂಡ್ ಇವಾಗ ಸೂರ್ಯ ಗಾಡಿ ಹೊಡ್ಯಾಕತ್ತಾನು. ಇನ್ನೇನಿದ್ರು ಮನೆಗೆ ಹೋಗಿ ವ್ಲಾಗ್ ಎಂಡ್ ಮಾಡ್ತೇವ್ರಿ. ಇಲ್ಲ ಇಲ್ಲೇ ಎಂಡ್ ಮಾಡ್ಬಿಡೋಣ. ಮತ್ತೆ ಎಡಿಟ್ ಮಾಡ್ಬೇಕಲ್ರಿ, ಮತ್ತೆ ಬೆಳಿಗ್ಗೆ ಅಪ್ಲೋಡ್ ಆಗ್ಬೇಕು. ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ.